ಜೈ ಜವಾನ್ ಜೈ ಕಿಸಾನ್ ಅನ್ನೋ ಗಾದೆ ಹಾಗೆ ಸಮಾಜದಲ್ಲಿ ಇವತ್ತು ಮಾಜಿ ಸೈನಿಕರ ಬಗ್ಗೆ ರೈತರ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣಗಳನ್ನು ಮಾಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಸುಂದರವಾಗಿ ಕಥೆಗಳನ್ನು ಬರೀತಾರೆ. ಆದರೆ ವಾಸ್ತವವಾಗಿ ರೈತರು ಮತ್ತು ಮಾಜಿ ಸೈನಿಕರಿಗೆ ಎಷ್ಟು ಕಷ್ಟ ಇದೆ ಮತ್ತು ಸಮಾಜದಲ್ಲಿ ಎಷ್ಟು ಗೌರವ ಸಿಗಬೇಕು ಆ ಒಂದು ಗೌರವ ಸಿಗ್ತಿಲ್ಲ ಅಂತಲೇ ಹೇಳ್ಬೋದು. ಆಗಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಒಬ್ಬ ರಾಯಪಲ್ಲಿ ಗ್ರಾಮದ ಒಬ್ಬ ಯುವಕ 1989ರಲ್ಲಿ ತಾನು ದೇಶ ಸೇವೆ ಮಾಡಬೇಕು, ತನ್ನ ಪ್ರಾಣವನ್ನು ದೇಶಕ್ಕಾಗಿ ಮುಡಿಪಿಡಬೇಕು ಅಂಥೇಳಿ ಆ ಒಂದು ಕುದಿತಕ್ಕಂಥ ರಕ್ತದ ಹುಮ್ಮಸ್ಸಿನಲ್ಲಿ 1989ರಲ್ಲಿ ಒಂದು BSF ಅನ್ನು ಸೇರ್ತಾರೆ. ನಂತರ ಅವರು BSFನಲ್ಲಿ ಸೇವೆ ಮಾಡಬೇಕಾದ್ರೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಆಗುತ್ತೆ. ಆ ಕಾರ್ಗಿಲ್ ಯುದ್ಧದಲ್ಲಿ ಒಂದು ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಕರ್ತವ್ಯವಿರಬೇಕಾದ್ರೆ ಅವರ ಕಾಲಿಗೆ ಗುಂಡು ತಗಲಿ ಒಂದು ಗಂಭೀರ ಗಾಯಗೊಳ್ತಾರೆ. ನಂತರ ಅವರು 2 ವರ್ಷ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಬೆಳಗಾವಿನ ಒಂದು ಮಿಲಿಟರಿಯ ಒಂದು ಬೇಕರಿಯಲ್ಲಿ ಅಲ್ಲಿ ಒಂದು 2 ವರ್ಷ ಸೇವೆ ಸಲ್ಲಿಸ್ತಾರೆ. ಆ ನಂತರ ಅವರು 2004ರಲ್ಲಿ ನಿವೃತ್ತಿ ಆಗ್ತಾರೆ. ಅಂದರೆ ಸೇನೆಯಲ್ಲಿ ಬರೋಬ್ಬರಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾರೆ. ಆಗಲೇ ಒಂದು ಮಿಲಿಟರಿಯ ಒಂದು ಕರ್ನಲ್ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಈ ಒಂದು ಶಿವಾನಂದ ಏನು ವಿಕಲಚೇತನ ಶಿವಾನಂದ ಆಗಿರ್ತಾರೆ ಅವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಮಾಜಿ ಸೈನಿಕರ ಒಂದು ಕೋಟಾದಡಿ ಸರ್ಕಾರಿ ಜಮೀನು ಮಂಜೂರು ಮಾಡಬೇಕು ಅಂತೇಳಿ ಒಂದು ಮನವಿ ಅಂದರೆ ಶಿಫಾರಸು ಪತ್ರವನ್ನು ಕೊಡ್ತಾರೆ. ಶಿವಾನಂದ ಅವರು 2004ರಿಂದ ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ತಹಸೀಲ್ದಾರ್ ಕಚೇರಿ, DC ಕಚೇರಿ, AC ಕಚೇರಿ, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅಲ್ದು ಸಾಕಾಗ್ತಾರೆ. ಕೊನೆಗೆ ಅವರಿಗೆ ಇತ್ತೀಚೆಗೆ ಒಂದು ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ 5 ಎಕರೆ ಜಮೀನು ಕೊಡುವುದಕ್ಕೆ ಒಂದು ಸರ್ವೆ ಸ್ಕೆಚ್ಚನ್ನು ಮಾಡ್ತಾರೆ. ಆ ಭೂಮಿಯನ್ನು ಗುರುತಿಸ್ತಾರೆ. ಇನ್ನೇನು ಅವರಿಗೆ ಭೂಮಿ ಮಂಜೂರು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಚಿಂತಾಮಣಿಯ ತಾಲೂಕು ಕಚೇರಿ ಮತ್ತು ಸರ್ವೆ ಇಲಾಖೆಯ ಒಂದು ಅಧಿಕಾರಿಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ಈ ಮಾಜಿ ಸೈನಿಕರ ಕೋಟಾದಡಿ ಶಿವಾನಂದ ರೆಡ್ಡಿ ಅಂತಕ್ಕಂಥ ಮಾಜಿ ಸೈನಿಕನಿಗೆ ಜಮೀನು ಮಂಜೂರು ಮಾಡೋದಕ್ಕೆ 10 ಲಕ್ಷ ಲಂಚ ಕೇಳ್ತಾರೆ. ಆಗ ಶಿವಾನಂದ ರೆಡ್ಡಿ ಒಂದು ಪ್ಲಾನ್ ಮಾಡಿ 10 ಲಕ್ಷ ಆಗೋದಿಲ್ಲ 5 ಲಕ್ಷ ಕೊಡ್ತೀನಿ ಅಂತ ಒಂದು ವ್ಯವಹಾರನ ಕುದುರಿಸಿ ನೇರವಾಗಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಕಚೇರಿಗೆ ಒಂದು ದೂರನ್ನು ಕೊಡ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಅಂದಿನ ಒಂದು ಚಿಂತಾಮಣಿಯ ತಾಲೂಕು ಕಚೇರಿಯ ಸರ್ವೇಯರು ಮತ್ತು ಒಂದು ಗ್ರಾಮ ಆಡಳಿತಾಧಿಕಾರಿ ಸೇರಿದಂತೆ ಒಂದು ಮಧ್ಯವರ್ತಿಯನ್ನು 3ರನ್ನು ಬಂಧಿಸಿ ಮತ್ತು ಆ 2 ಅಧಿಕಾರಿಗಳನ್ನು ಒಂದು ಅಮಾನತು ಮಾಡ್ತಾರೆ. ಇದರಿಂದ ಕುಪಿತಗೊಂಡಂಥ ಒಂದು ಚಿಂತಾಮಣಿಯ ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳಿರ್ಬೋದು ಮತ್ತು ಒಂದು ADLR ಕಚೇರಿಯ ಅಧಿಕಾರಿಗಳಿರ್ಬೋದು ಶಿವಾನಂದಗೆ ಜಮೀನು ಕೊಡುವುದಿಲ್ಲ. ದಿನ ಒಂದೊಂದು ರೀತಿಯಲ್ಲಿ ಕಥೆಗಳನ್ನು ಹೇಳ್ಕೊಂಡು ಬರ್ತಾರೆ. ಆಗ ಲೋಕಾಯುಕ್ತರು ಒಂದು ಶಿಫಾರಸು ಮಾಡಿ ತಾಕೀತು ಮಾಡ್ತಾರೆ. ಹಾಗೆ 3 ತಿಂಗಳ ಒಳಗಡೆ ಇವ್ರು ಜಮೀನು ಕೊಡ್ತೀವಿ ಅಂತ ಹೇಳ್ತಾರೆ. ಕೊನೆಗೆ ಒಂದು ಲೋಕಾಯುಕ್ತಕ್ಕೆ ಚಿಂತಾಮಣಿ ತಾಲೂಕಿನಲ್ಲಿ ಸರ್ಕಾರಿ ಜಮೀನೇ ಇಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಬೆಂಗಳೂರು ಮತ್ತು ಬೇರೆ ಒಂದು ಮಾಜಿ ಸೈನಿಕರಿರ್ಬೋದು ಮತ್ತು ಬೇರೆ ರಾಜಕೀಯ ಬಲಾಢ್ಯರಿಗೆ ಒಂದು ಸರ್ಕಾರಿ ಜಮೀನನ್ನು ಸಹ ಮಂಜೂರಾಗುತ್ತೆ. ಇದನ್ನು ಗಮನಿಸಿದಂಥ ಮಾಜಿ ವಿಕಲಚೇತನ ಸೈನಿಕ ಏನು ಶಿವಾನಂದ ರೆಡ್ಡಿ ಇರ್ತಾರೆ ಅವರು ಅಧಿಕಾರಿಗಳಿಗೆ ಮನವಿ ಮಾಡ್ತಾರೆ. ಆ ಸಂದರ್ಭದಲ್ಲೂ ಸಹ ಒಂದು ಶಿವಾನಂದ ರೆಡ್ಡಿಗೆ ಚಿಂತಾಮಣಿಯಲ್ಲಿ ಸರ್ಕಾರಿ ಜಮೀನಿಲ್ಲ, ಶ್ರೀನಿವಾಸಪುರಕ್ಕೆ ಹೋಗಿ ಅಂತಾರೆ. ಶ್ರೀನಿವಾಸಪುರದಲ್ಲೂ ಸರ್ಕಾರಿ ಜಮೀನು ಸಿಗಲ್ಲ, ಚಿಂತಾಮಣಿಯಲ್ಲೂ ಸಿಗೋದಿಲ್ಲ. ಕೊನೆಗೆ ಚಿಂತಾಮಣಿಯ ಒಂದು ತಹಸೀಲ್ದಾರ್ ಕಚೇರಿ ಮುಂದೆ ಶಿವಾನಂದ ರೆಡ್ಡಿ ತಾನು ತನ್ನ ಕುಟುಂಬ ಮತ್ತು ಮಕ್ಕಳ ಸಮೇತವಾಗಿ ಧರಣಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಅಮರನಾಥ ಉಪವಾಸ ಮಾಡ್ತಾರೆ. ಆಗಲೂ ಸಹ ಒಂದು ಅಧಿಕಾರಿಗಳು ಇವ್ರ ಮೇಲೆ ಇರ್ತಕ್ಕಂಥ ಒಂದು ದ್ವೇಷಕ್ಕೋಸ್ಕರ ಜಮೀನನ್ನು ಮಂಜೂರು ಮಾಡೋದಿಲ್ಲ ಮತ್ತು ಇವರಿಗೆ ಸ್ಪಂದಿಸೋದಿಲ್ಲ. ಆಗ ಒಂದು ಚಿಂತಾಮಣಿಯಿಂದ ಬೆಂಗಳೂರಿಗೆ ಒಂದು ಪಾದಯಾತ್ರೆ ಹೋಗಿ ಅಲ್ಲಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾರೆ. ಮುಖ್ಯಮಂತ್ರಿಗಳು ಸಹ ಇವರಿಗೆ ಒಂದು ಜಮೀನು ಮಂಜೂರು ಮಾಡಿಕೊಡುವಂತೆ ಶಿಫಾರಸನ್ನು ಮಾಡ್ತಾರೆ. ಆದರೂ ಸಹ ಈ ಒಂದು ದಪ್ಪ ಚರ್ಮದ ಕಂದಾಯ ಇಲಾಖೆ ಅಧಿಕಾರಿಗಳು ಇವರು ಲೋಕಾಯುಕ್ತಕ್ಕೆ ತಮ್ಮ ಅಧಿಕಾರಿಗಳನ್ನು ಹಿಡ್ಕೊಟ್ರು ಅಂತಕ್ಕಂಥ ಒಂದೇ ಒಂದು ದ್ವೇಷದಿಂದ ಇವರಿಗೆ ಇದುವರೆಗೂ ಜಮೀನನ್ನು ಮಂಜೂರು ಮಾಡಿಕೊಡೋದಿಲ್ಲ. ಇದರಿಂದ ಸರ್ಕಾರಿ ಕಚೇರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಅವ್ರ ಮನೆ ಬಾಗಿಲಿಗೆ ಅಲ್ದು ಈ ಶಿವಾನಂದ ರೆಡ್ಡಿ ತುಂಬ ಜಿಗುಪ್ಸೆ ಒಳಗೊಳ್ತಾರೆ. ಇದರಿಂದ ಇವತ್ತು ಮತ್ತೆ ಚಿಂತಾಮಣಿಯ ಒಂದು ತಹಸೀಲ್ದಾರ್ ಕಚೇರಿಯಲ್ಲೇ ಹೋಗಿ ಒಂದು ವಿಷ ಸೇವಿಸಿ ಯತ್ನಿಸುತ್ತಾರೆ. ಇಷ್ಟೆಲ್ಲ ಆದರೂ ಸಹ ಈ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹೆಚ್ಚಾಯ್ತು ಒಬ್ಬ ಮಾಜಿ ಸೈನಿಕರು ದೇಶದ ಸೇವೆಗೋಸ್ಕರ 15 ವರ್ಷ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟಂಥ ಒಂದು ಮಾಜಿ ಸೈನಿಕರಿಗೆ ಕನಿಷ್ಠ ಒಂದು ಗೌರವ ಕೊಡೋದಿಲ್ಲ, ಬಂದು ನೋಡೋದಿಲ್ಲ, ಅವರ ಆರೋಗ್ಯವನ್ನು ಸಹ ಒಂದು ವಿಚಾರಿಸ್ತಾ ಇಲ್ಲ. ಈಗ ಚಿಂತಾಮಣಿ ಆಸ್ಪತ್ರೆಯಿಂದ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಬಂದು ಚಿಕ್ಕಬಳ್ಳಾಪುರದ ಒಂದು ಬೆಂಗಳೂರಿನ ಆಸ್ಪತ್ರೆಗೆ ಅವ್ರನ್ನ ರವಾನೆ ಮಾಡಿದ್ದಾರೆ. ಅವರ ಸ್ಥಿತಿ ಈಗ ತುಂಬ ಗಂಭೀರವಾಗಿದ್ದು ಅವರು ಮತ್ತೆ ಬದುಕಿ ಬರಲಿ, ಮತ್ತೆ ಅವರ ಸೇವೆ 4 ಜನಕ್ಕೆ ಒಳಿತಾಗಬೇಕು ಅಂತ ಹೇಳ್ತಾ ಇದ್ದೀವಿ. ಆದರೆ ಇನ್ನೊಂದು ಕಡೆಗೆ ಹೋದ ಸರ್ಕಾರಿ ಕಚೇರಿಗಳ ಮೇಲೆ ಜನಸೇವೆಯ ಜನಾರ್ದನ ಸೇವೆ, ಜನರ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಅದು ಕೇವಲ ಕಾಗದ ಪತ್ರದಲ್ಲಿ ಮಾತ್ರ ಉಳಿದಿದೆ. ದೇಶ ಸೇವೆಯಲ್ಲಿ 15 ವರ್ಷ ಪ್ರಾಣ ಮುಡಿಪಿಟ್ಟಂಥ ಕಾರ್ಗಿಲ್ ಯುದ್ಧದಲ್ಲಿ ಹೋಗಿ ಬಂದಂಥ ಸ್ವತಃ ಒಬ್ಬ ಯೋಧನಿಗೆ ಗೌರವ ಕೊಡೋದಿಲ್ಲ, ಲಂಚಕ್ಕಾಗಿ ಬೇಡಿಕೆ ಇಟ್ಟು ಇವತ್ತು ಅವ್ರಿಗೆ ನ್ಯಾಯಬದ್ಧವಾಗಿ ಅವರಿಗೆ ಮಂಜೂರು ಮಾಡಬೇಕಾದ ಭೂಮಿಯನ್ನು ಮಂಜೂರು ಮಾಡೋದಿಲ್ಲ.